ಇನ್ನು 3 ಜನರನ್ನ ಇದು ಮಾಡ್ತಾರೆ. 3 ಜನ ಅಂದರೆ ನೆಪಕ್ಕಿರಲಿ ಅಂತ ಹೇಳಿ ಎಲ್ಲ ಬಾಲಕರು ಅಂತ ಅಂದ್ಕೊಳ್ಳಿ, ಬಾಲಕರು ನೀವೇ. ಹಾಂ, ಸೊ ಮೂರು ಜನರಿಗೆ ಮಾತ್ರ ಇಟ್ಕೊಂಡಿದ್ದಾರೆ. ಯಾಕೆ ಕಾರಣ ಏನು ಅಂತಂದರೆ, ಇವರು ಬರೇ ಮಕ್ಕಳು ಮಾತ್ರ ಬರೋಕ್ಕಾಗೋದಿಲ್ಲಲ್ಲ, ಯಾರಾದರೂ ಬೇಕಲ್ಲ ಅದಕ್ಕೆ. ಸೊ ಆ ಹಿನ್ನೆಲೆಯಲ್ಲಿ 5 ಜನರನ್ನ ಪರಾರಿ ಮಾಡಿಸಿ 3 ಜನರನ್ನ ಇಲ್ಲಿ ನಿಲ್ಲಿಸಿ, ಅವರು ಯಾವುದೇ ಸೆಕ್ಷನ್ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕದೆ, ಮುಸ್ಲಿಮರ ಒತ್ತಡ, ಕಾಂಗ್ರೆಸ್ ಒತ್ತಡ, MLA ಒತ್ತಡ, ಇವರೆಲ್ಲರ ಒತ್ತಡದಿಂದ ದುಡ್ಡು ತಗೊಂಡಿದ್ದಾರೋ ಅಥವಾ ಒತ್ತಡ ಬಂದಿದೆಯೋ ಗೊತ್ತಿಲ್ಲ. ಆದರೆ ವ್ಯವಸ್ಥಿತವಾಗಿ ದೇಶಕ್ಕೆ ಮೋಸ ಮಾಡಿದ್ದಾರೆ, ದಗ ಮಾಡಿದ್ದಾರೆ, ದೇಶದ್ರೋಹಿ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತೀನಿ, ನಾವು 5ನೇ ತಾರೀಕು ಬಂದು ಮನವಿ ಕೊಟ್ಟಿದ್ದೀವಿ. ನಾವು 29ರಿಂದ 5ನೇ ತಾರೀಕು ತನಕ ಸುಮ್ಮನೆ ಇದ್ದಾರೆ. ನಾವು ಬಂದ ದಿನಾನೇ ಅವತ್ತೇ ರಾತ್ರಿ ಇಲ್ಲಿಂದ ಪರಾರಿ ಮಾಡಿಸಿದ್ದಾರೆ. ಯಾಕೆ ಪರಾರಿ ಮಾಡಿಸ್ಬೇಕು? ನೀವು ಡಾಕ್ಯುಮೆಂಟ್ ಸರಿ ಇದೆ ಅಂತ ಒಂದ್ ಕಡೆ ಹೇಳ್ತಾರೆ, ಅಲ್ಲಿ CWC ಅವರು ಸರಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಸರಿ ಇದ್ದ ಮೇಲೆ ಅವ್ರು ಬಂದಿದ್ದ ಎಲ್ಲಿ ಹಾವೇರಿ ಮದರ್ಸಾಗೆ ಬಂದಿದ್ರು, ಹಾವೇರಿ ಮದರ್ಸಾಗೆ ತಲುಪಿಸಬೇಕಾಗಿತ್ತು. ವಾಪಸ್ ಆಗಿ ಕಳಿಸಿದ್ರು ನಾವು. ಸೊ ವಾಪಸ್ ಕಳಿಸಿದ್ರೆ ಇದರ ಅರ್ಥನೇ ತಪ್ಪಿತಸ್ಥರಿದ್ದಾರೆ, ಡಾಕ್ಯುಮೆಂಟ್ ಇಲ್ಲ, ಮೋಸ ಆಗಿದೆ, ದಗ ಆಗಿದೆ. ಸೊ ಯಾರು ಕರ್ಕೊಂಡ್ ಬಂದಿದ್ರು 3 ಜನ, ಅವ್ರ ಮೇಲಾದ್ರೂ FIR ಆಗಬೇಕಾಗಿತ್ತು. ಇಲ್ಲಿಗಲ್, ಕಾನೂನು ಬಾಹಿರ ಇವತ್ತು ಮಕ್ಕಳನ್ನು ಅಪಹರಣ ಮಾಡ್ಕೊಂಡು ಬಂದಿದ್ದಾರೆ, ಮಕ್ಕಳನ್ನು ಬೆದರಿಸಿ ತಗೊಂಡು ಬಂದಿದ್ದಾರೆ. ಸೊ ಈ ರೀತಿಯ ಇಡೀ ರಾಜ್ಯದಲ್ಲಿ ಸಾಕಷ್ಟು ಘಟನೆಗಳಾಗಲ್ಲ. ಇದು ಘಟನೆ ಆಗಿ ಮೊನ್ನೆ ಮತ್ತೆ ತುಮಕೂರಲ್ಲಿ ಆಯ್ತು. ಮದರ್ಸಾದಿಂದ 22 ಹುಡುಗರು ಓಡಿ ಬಂದಿದ್ದಾರೆ, ನಮ್ಮನ್ನು ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ, ನಮಗೆ ಊಟ ಕೊಡ್ತಾ ಇಲ್ಲ, ಲೈಂಗಿಕ ಶೋಷಣೆ ಕೊಡ್ತಾ ಇದ್ದಾರೆ. ಸೊ ಮದರ್ಸಾ ಇದು ದೊಡ್ಡ ಒಂದು ಫ್ರಾಡ್. ವ್ಯವಸ್ಥಿತವಾಗಿ ಪೊಲೀಸ್ ವತಿಯಿಂದ ನಿರಂತರವಾಗಿ ನಾವೇನು ರೌಡಿ ಶಿಕ್ಷಿಸಿದ್ದಾರೆ ಅವ್ರ ಮೇಲೆ ನಾವು ಸರ್ಪ್ರೈಸ್ ಸರ್ಚ್ಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಇತ್ತೀಚೆಗೆ ಕಳೆದ ಕೆಲವು 3-4 ತಿಂಗಳುಗಳಿಂದ ಠಾಣಾ ಮಟ್ಟದಲ್ಲಿ ನಾವು ರೌಡಿ ಪರೇಡ್ಗಳು ಮತ್ತು ರೌಡಿ ಶೀಟ್ಸ್ಗಳ ಮನೆ ಪರಿಶೀಲನೆ ಮಾಡೋದನ್ನು ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗಿನ ಜಾವ ಕಲಬುರಗಿ ನಗರದಾದ್ಯಂತ ಎಲ್ಲ ಪೊಲೀಸ್ ಸ್ಟೇಷನ್ ಅಧಿಕಾರಿ, ACPs, ಇನ್ಸ್ಪೆಕ್ಟರ್ಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಸರ್ಪ್ರೈಸ್ ಆಗಿ ಮ್ಯಾಕ್ಸಿಮಮ್ ರೌಡಿ ಶೀಟರ್ಸ್, ಅದರಲ್ಲಿ ಪ್ರತಿ ಸ್ಟೇಷನಲ್ಲಿ ಇರುವಂಥ ಆ್ಯಕ್ಟಿವ್ ರೌಡಿ ಶೀಟರ್ಸ್ ಇರುವಂಥದ್ದು, ಟಾಪ್ 10 ರೌಡಿ ಶೀಟರ್ಸ್ ಇರುವಂಥದ್ದು. ಅದರ ಜೊತೆಗೆ ಇತ್ತೀಚೆಗೆ ಕೆಲವು ರೌಡಿ ಶೀಟರ್ಸ್ಗಳು ಆ್ಯಕ್ಟಿವ್ ಆಗಿದ್ದಾರಂಥ ಕೆಲವು ಮಾಹಿತಿ ಆಧಾರಗಳ ಮೇಲೆ ಅಂಥವರ ಒಂದು ಐಡೆಂಟಿಫೈ ಮಾಡಿ ಮ್ಯಾಕ್ಸಿಮಮ್ ರೌಡಿ ಶೀಟರ್ಸ್ಗಳ ಮನೆಗಳನ್ನು ಸರ್ಚ್ ಮಾಡಲಿಕ್ಕೆ ನಿರ್ದೇಶನವನ್ನು ಮಾಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿ ನಗರದ ಬೆಳಗಿನ ಜಾವ 3-4 ಗಂಟೆಯಿಂದ ಸರ್ಪ್ರೈಸ್ ಸರ್ಚ್ ಸ್ಟಾರ್ಟ್ ಆಗಿರುವಂಥದ್ದು. ಒಟ್ಟು 327 ರೌಡಿ ಶೀಟ್ಸ್ಗಳ ಮನೆಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. ಅದರಲ್ಲಿ ನಾರ್ತ್ ಸಬ್ ಡಿವಿಷನಲ್ಲಿ 127 ಮತ್ತು ಸೌತ್ ಸಬ್ ಡಿವಿಷನಲ್ಲಿ 103 ರೌಡಿ ಶೀಟ್ಸ್ಗಳು ಮತ್ತು ಸಬ್ ಅರ್ಬನ್ ಡಿವಿಷನಲ್ಲಿ 97 ರೌಡಿ ಶೀಟ್ಸ್ಗಳ ಮನೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ಮತ್ತು ಎಲ್ಲ ರೌಡಿ ಶೀಟ್ಸ್ಗಳ ಮನೆ ಪರಿಶೀಲನೆ ಮಾಡಿ ಇಲ್ಲಿ ನಮ್ಮ CR ಪರೇಡ್ ಗ್ರೌಂಡ್ಗೆ ಕರೆಸಿ ಅವರಿಗೆ ಸೂಕ್ತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಈಗ ಯಾರು ರೂಢಿಗತ ಅಪರಾಧಿಗಳಿದ್ದಾರೆ ಮತ್ತು ಇತ್ತೀಚೆಗೆ ಕೆಲವರು ಬಾಲಕಿಸ್ತಾ ಇದ್ದಾರೆ, ಅವ್ರ ಮೇಲೆ ಗ್ರೇಡೆಡ್ ಏನು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ನಮ್ಮ ಅಧಿಕಾರಿಗಳಿಗೆ ನಾವು ನಿರ್ದೇಶನವನ್ನು ನೀಡಿದ್ದೀವಿ. ಅದರಲ್ಲಿ ಯಾರಿಗೆ ಗಡೀಪಾರು ಮಾಡಬೇಕು, ಯಾರು ಗುಂಡಾಕ್ಟಿಗೆ ಬಿಟ್ಟಿದ್ದಾರೆ ಮತ್ತು ಯಾರು ಈ ಬಾಂಡ್ಗಳನ್ನು ವೈಲೇಟ್ ಮಾಡಿದರೆ ಆ ಬಾಂಡ್ಗಳನ್ನು ಫೋರ್ಫಿಟ್ ಮಾಡುವಂಥದ್ದು. ಇತ್ತೀಚೆಗೆ ಕೆಲವರು ತಲೆ ಮರ್ಸ್ಕೊಂಡು ಹೋಗಿದ್ದಾರೆ, ಅವ್ರಿಗೆ ರೌಡಿ ಶೀಟ್ಸ್ಗಳ ಪತ್ತೆ ಮಾಡೋದ್ರ ಬಗ್ಗೆಯೂ ಕೂಡ ನಿರ್ದೇಶನವನ್ನು ನೀಡಲಾಗಿದೆ. ಇನ್ನೊಂದು ಏನಂತಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಒಂದು ಜನರಿಗೆ ಭಯ ಬರುವ ರೀತಿಯಲ್ಲಿ ಕೆಲವು ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನು ಕೂಡ ಕೆಲವು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಬಿಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ನಮ್ಮ ಅಧಿಕಾರಿಗಳಿಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡಿ ಕೂಡ ನಿರ್ದೇಶನವನ್ನು ನೀಡಿದ್ದೀವಿ. ಯಾರೂ ಕೂಡ ಈ ಸಾರ್ವಜನಿಕರಿಗೆ ಭಯ ಬರುವ ರೀತಿಯಲ್ಲಿ ಏನೇ ಅಪರಾಧಗಳಲ್ಲಿ ಭಾಗಿಯಾಗಿದ್ದರೆ ಅವ್ರ ಮೇಲೆ ನಾವು ಕಠಿಣವಾದ ಕ್ರಮ ಕೈಗೊಳ್ಳಲಿಕ್ಕೆ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ. ಈಗ ತಾವು ನೋಡಿದರೆ ಕಳೆದ 2 ವರ್ಷದಲ್ಲಿ ನಿಯರ್ಲಿ 1.5 to 2 yearsಲ್ಲಿ 31 ರೌಡಿ ಶೀಟ್ಸ್ಗಳನ್ನು ಈಗಾಗಲೇ ಗಡೀಪಾರು ಮಾಡಲಾಗಿದೆ. 4